ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಜಿಬಿಎ ಚುನಾವಣೆಗಳು ಅನೌನ್ಸ್ ಆಗ್ತಿದೆ, ಜಿಬಿಎ ಚುನಾವಣೆಗಳು ಬರ್ತಿದೆ. ಎಲ್ಲ ಒಂದ್ ಕಡೆ ಕೇಂದ್ರದ ಮಟ್ಟಿಗೆ ಮೈತ್ರಿ ತುಂಬಾ ಚೆನ್ನಾಗಿದ್ರು ಕೂಡ ಕ್ಷೇತ್ರವಾರು ಅಥವಾ ಸ್ಥಳೀಯವಾಗಿ ಬಂದಾಗ ಜೆಡಿಎಸ್ ಮತ್ತೆ ಬಿಜೆಪಿ ಮಧ್ಯೆ ಒಂದು ಫೈಟ್ ಇದ್ದೇ ಇತ್ತು ಸ್ಥಳೀಯ ಚುನಾವಣೆಗಳಲ್ಲಿ. ಈ ಜಿಬಿಎ ಚುನಾವಣೆ ಎಷ್ಟು ಕಷ್ಟ ಆಗ್ಬೋದು, ಒಂದು ಎರಡು ಒಟ್ಟಿಗೆ ತಗೊಂಡೋಗುವಂಥದ್ದು ಅಥವಾ ಬೇರೆ ಬೇರೆಯಾಗಿ ಏನಾದರೂ ಭಾಗವಹಿಸುವಂತ ನಿರ್ಧಾರಗಳನ್ನ ಜೆಡಿಎಸ್ ಕೈಗೊಂಡಿದೆ? ಅಲ್ಲ, ಈಗ ಸದ್ಯಕ್ಕೆ ಅದು ಯಾವುದೇ ರೀತಿಯಾದಂಥ ಆ ಥರ ಮಾತುಕತೆಗಳೇನು ನಡೆದಿಲ್ಲ. ಆಮೇಲೆ ಒಂದು ಪಕ್ಷ ಅಂತ ಬಂದಾಗ ಇನ್ನೊಂದು ಪಕ್ಷದ ವಿರುದ್ಧವಾಗಿ ಟೀಕೆಗಳಾಗ್ಬೋದು, ಅವ್ರ ವಿರುದ್ಧಗಳ ಸಹಜವಾಗಿ ಇದ್ದೇ ಇರೋವಂಥದ್ದು. ಹಂಗಂತ ಆ ನಿಟ್ಟಿನಲ್ಲಿ ನಮಗೇನೋ ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲ ಏನು ಅನಿಸೋದಿಲ್ಲ. ಆ ಎಲೆಕ್ಷನ್ಸ್ ಬಂದಾಗ ತೀರ್ಮಾನ ತೊಗೋತಾರೆ. ಅದು ತೀರ್ಮಾನ ತೊಗೊಂಡ್ಮೇಲೆ ಆ ತೀರ್ಮಾನದ ಅನುಸಾರ ನಾವು ನಡ್ಕೋತೀವಿ. ಹಂಗಂತ ನಮ್ಗೆ ಅವ್ರ ವಿರುದ್ಧನೂ ನಮ್ಗೆ ಯಾರೂ ಇಲ್ಲ, ವಿರುದ್ಧ ಮಾಡಬೇಕು ಅನ್ನೋದು ನಮಗೇನಿಲ್ಲ. ನಮ್ಮ ಇಂಟೆನ್ಷನ್ ಸದ್ಯಕ್ಕಿರೋದು ನಮ್ಮ ಪಕ್ಷನ ನಾವು ಬಲಪಡಿಸ್ಬೇಕು ಅಂತೇಳಿ. ಅದು ಬಿಟ್ಟರೆ ಅದು ವರಿಷ್ಠ ತೀರ್ಮಾನ ತೊಗೊಂಡು ಏನು ಮಾಡ್ತಾರೋ ಅದ್ರ ಮೇಲೆ ಮೈತ್ರಿ ಮಾಡ್ತಾರೋ, ಇಂಡಿಪೆಂಡೆಂಟಾಗಿ ಹೋಗ್ತಾರೋ, ಮತ್ತು GBA ಎಲೆಕ್ಷನ್ಸೇ ನಾವು ಟಾರ್ಗೆಟ್ ಮಾಡ್ತಿದ್ದೀವಿ ಅನ್ನೋದೇನಿಲ್ಲ. ಸದಾಕಾಲ ನಮ್ಮ ಪಕ್ಷ ಬಲಪಡಿಸ್ತಾನೆ ಇರ್ತೀವಿ. ಅದು ಯಾವುದೇ ರಾಜಕೀಯವಾಗಿ ಆಗ್ಬೋದು, ಹೆಂಗಾದರೂ ಹೋಗ್ಬೋದು. ಪಕ್ಷಕ್ಕೋಸ್ಕರ ನಮ್ಮ ಸಂಘಟನೆ ಮಾಡೋದಕ್ಕೆ ರೆಡಿ ಇದ್ದೀವಿ. ಎಲ್ಲ ಒಂದು ಕಡೆ ಮಲತಾಯಿ ಧೋರಣೆ ಇದೆ, JDS ಪಕ್ಷಕ್ಕೆ ತೋರ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ನಿಮ್ಮ ಕ್ಷೇತ್ರದ ಅಧ್ಯಕ್ಷರು ಹೇಳಿದ್ರು ಮೊನ್ನೆ. ನಿಮಗೆ ಅನ್ಸುತ್ತಾ ಒಂದು ಮಲತಾಯಿ ಧೋರಣೆ ಆಗ್ತಿದೆ ಒಂದು ಮೈತ್ರಿ ವಿಚಾರಕ್ಕೆ ಬಂದಾಗ? ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅಂದಮೇಲೆ ಅದು ಆಗ್ಲಿರ್ಲೇಬೇಕಲ್ಲ. ಅಲ್ಲ, ಅದು ಮಲತಾಯಿ ಧೋರಣೆ ಅಂದರೆ ಸಹಜವಾಗಿ ಏನಾಗುತ್ತೆ, ಈಗ ಮೈತ್ರಿ ಆದಮೇಲೆ ಒಂದಷ್ಟು ವಿಚಾರಗಳನ್ನ ನೋಡಿದಾಗ ನಮ್ಮನ್ನೆಲ್ಲೋ ಒಂದು ಕಡೆ ಕಡೆಗಣಿಸಿದ್ರು ಅನ್ನೋದು ನೋವು ನಮಗೂ ಇದೆ. ಆದರೆ ಅದ್ರ ಉದ್ದೇಶ ಏನು ಎತ್ತ ಅನ್ನೋದೆಲ್ಲ ನಮಗಿನ್ನೂ ಅಷ್ಟವಾಗಿ ಏನು ಸ್ಪಷ್ಟವಾಗಿ ತಿಳಿಸಿಲ್ಲ. ಮತ್ತು ನಮಗೂ ಕೂಡ ಇಲ್ಲೂ ನಾವು ಮೈತ್ರಿಯಲ್ಲಿ ಒಟ್ಟಿಗೆ ಕೂತು ಮೀಟಿಂಗ್ಗಳಾಗಲಿ ಮಾಡಿ ನಾವು ಹಿಂಗೆ ನಡ್ಕೋಬೇಕು, ನೀವು ಹಿಂಗೆ ನಡ್ಕೋಬೇಕು ಅನ್ನೋದೆಲ್ಲ ತೀರ್ಮಾನ ಏನು ತೊಗೊಂಡಿಲ್ಲ. ಹಾಗಾಗಿ ಮಲತಾಯಿ ಧೋರಣೆ ಅಂದರೆ ಏನು ನಮಗೇನು ಅನಿಸುತ್ತೆ ಅಂದರೆ, ಈಗ ಯಾವುದೋ ಒಂದು ಮಾಡಿದಾಗ, ಯಾವುದೋ ಒಂದು ಕಾರ್ಯಕ್ರಮಗಳು ನಡೆದಾಗ, ಈಗ ನಾವು ನಮ್ಮ ಲಾಸ್ಟ್ MP ಎಲೆಕ್ಷನ್ಸ್ ನಡೆದಾಗ ನಾವು ಒಟ್ಟಿಗೆ ಎಲೆಕ್ಷನ್ಸ್ ಮಾಡಿದ್ವಿ, ಮೈತ್ರಿಯಲ್ಲಿ ಎಲೆಕ್ಷನ್ಸ್ ಮಾಡಿದ್ವಿ. ನಮ್ಮನ್ನೆಲ್ಲೋ ಕಡೆಗಣಿಸ್ತಾರೆ ಅನ್ನೋದು ಒಂದು ಅನಿಸುತ್ತೆ ನಮಗೆಲ್ಲೂ. ನಮ್ಮನ್ನ ಪರಿಗಣಿಸಲ್ಲ ಅನ್ನೋದು. ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಾಗ JDS ಅವ್ರನ್ನ ಪರಿಗಣಿಸಲ್ಲ. ಈಗ BJP ಪಕ್ಷದವರೇ ಮಾಡ್ತಿದ್ದಾರೆ. ಅವಾಗ ನಮಗೂ ಕೂಡ ಅನ್ಸೋದು ಮಲತಾಯಿ ಧೋರಣೆ ಮಾಡ್ತಿದ್ದಾರೆ, ನಾವು ಸಪೋರ್ಟ್ ಮಾಡಿದ್ವಿ, ನಮಗೇನು ಮಾಡ್ತಾಯಿಲ್ಲ ಅನ್ನೋದು ಸಹಜವಾಗಿ ಎಲ್ಲರಿಗೂ ಅನಿಸೋವಂಥದ್ದು. ಇನ್ನು ನಮ್ಮ ಅಧ್ಯಕ್ಷರು ಹೇಳ್ತಿದ್ದಾರೆ ಅಂದಮೇಲೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಇರಬಹುದು.